ಏನ್ ಮಸ್ತ್ ಆಗೈತೆ. ಯಪ್ಪ ಭಯನೇ ಆಯ್ತಾಯ್ತು ನನಗಂತೂ. ರಾಜ್ಯದಲ್ಲಿ ಜನ ಸಾಯ್ತಾ ಇದ್ದಾರಲ್ಲಿ. ಬನ್ನಿ ಗಾಡಿ ಎತ್ತೋಣ. ಸೊ ಇಟ್ಸ್ ದ ಬ್ಯೂಟಿ ಯಮಹಾ RXZ. ಗಾಡಿ ಮಾಡಲ್ ಬಂದು ಫಸ್ಟು ಮಾಡಲ್ ಹೇಳ್ಬಿಡ್ತೀನಿ. ಗಾಡಿ ಬಂದು 1998 ಗುರು, 1998 ಗಾಡಿ. ಇದು ಆ್ಯಕ್ಚುಲಿ 4 ಸ್ಪೀಡ್ ಗಾಡಿ, ಇವರು ಕನ್ವರ್ಟ್ ಮಾಡಿದ್ದಾರೆ 5 ಸ್ಪೀಡ್ಗೆ. ಆಯ್ತು, ಆಮೇಲೆ ಅದೇ ಹೆಂಗಂತೈತೆ ಗೊತ್ತಾ, ಡಗ್ 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 ಅಂತೈತೆ ಸೌಂಡ್ಗೆ. ಇದ್ರದ್ದು ಪ್ರೈಸ್ ವಿಚಾರಕ್ಕೆ ಬಂದ್ರೆ ಅಂದ್ರೆ 1980 ಅಂತ ಟೈಮ್ಗಳಲ್ಲಿ ಇದ್ರ ಪ್ರೈಸ್ ಬಂದು 15,000 to 20,000 ಇತ್ತು ಅಷ್ಟೇ. ಬಟ್ ಈಗಿನ ಪ್ರೈಸ್ ಕೇಳಿ ಗುರು, ಈ ಪ್ರೈಸ್ ಇವ್ರು ಎಷ್ಟು ಹೇಳ್ತಾ ಇದಾರೆ ಗೊತ್ತಾ, 210 ಕೇಳ್ತಾ ಇದ್ರು. ಅದು ಏನೇನು ಅಂತ ಹೇಳ್ತೀನಿ ನೋಡಿ. 210 ಸುಮ್ಮನೆ ಕೇಳ್ತಾ ಇಲ್ಲ ಆ ಗಾಡಿಗೆ. ಆ ಗಾಡಿಲಿ ಆ ಥರ ಲೋಡ್ ಮಾಡಿದ್ದಾರೆ ಐಟಮ್ನ. ಇದು 5 ಸ್ಪೀಡ್ಗೆ ಕನ್ವರ್ಟ್ ಆಗಿದೆ ಗಾಡಿ ಆ್ಯಕ್ಚುಲಿ. ಆಯ್ತು, ಆಮೇಲೆ ಸೊರ್ರಾಗಿ ಎಳಿತೈತೆ ಗುರು ಗಾಡಿ ಮಾತ್ರ. ಯಪ್ಪ ಭಯನೇ ಆಯ್ತಾಯ್ತು ನನಗಂತೂ. ರಾಜ್ಯದಲ್ಲಿ ಜನ ಸಾಯ್ತಾ ಇದ್ದಾರಲ್ಲಿ. ನಾಚಿಕೆ ಆಗಲ್ಲ ನಿಮ್ಗಳಿಗೆ? ಯು ಕಮ್ ಅಂಡ್ ಟೆಲ್ ಅಸ್ ವಾಟ್ ಸಾರ್ಟ್ ಆಫ್ ಅ ಲ್ಯಾಂಗ್ವೇಜ್ ಯು ಆರ್ ಯೂಸಿಂಗ್. ಭಯನೇ ಆಯ್ತಾಯ್ತು ನನಗಂತೂ. ಪರಿಜ್ಞಾನ ಬೇಡ. ಇದು ಒಂಥರ ಪವರ್ಫುಲ್ ರಾ ಮಷಿನ್ ಗುರು. ನೋಡಿ ಹೆಂಗ್ ಹೋಗ್ತಾ ಇದೆ. ಏನು ಎಲೆಕ್ಟ್ರಾನಿಕ್ಸ್ ಏನು ಇರಲ್ಲ, ಫುಲ್ ಪ್ಯೂರ್ ರಾ ಗಾಡಿ. ಆ ಮಷಿನ್ ನನ್ಗೆ ಹೆಂಗ್ ಅನ್ಸ್ತಾ ಇದೆ ಗೊತ್ತಾ ಓಡಿಸೋದ್ರಲ್ಲಿ. ಗೂಸ್ ಬಂಪ್ಸ್ ಅಂತ ನೋಡಿ. ಲಾಸ್ಟ್ KGF ಫಿಲಮಲ್ಲಿ ಗೂಸ್ ಬಂಪ್ಸ್ ಬಂದಿರೋದು. ಬಿಟ್ರೆ ಈ ತರ ಸೌಂಡ್, ಸೂಪರ್ ಬೈಕ್ ಸೌಂಡ್ ಬಿಟ್ರೆ RX ಸೌಂಡ್ಗಳು ಕೇಳ್ಬಿಟ್ರೆ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಆ ತರ ಇವ್ನ್ಯಾವನ ಸೊಡೆ ನನ್ ಮಗ. ಫುಲ್ಲು ಸೈಲೆಂಟ್ ಆಗೋಯ್ತು, ಎಕ್ಸ್ಲೇಟ್ರೇ ಕೊಡ್ತಾ ಇಲ್ಲ. ಅಪ್ಪ ಇಂಡಿಯಾಗೆ ಫಸ್ಟ್ RD 350 ಬಂತು. RD 350 RD ಫುಲ್ ಫಾರ್ಮ್ ಏನು ಗೊತ್ತಾ, ರೇಸಿಂಗ್ ಡಿರೈವ್ಡ್ ಅಂತ. ಇಲ್ಲೇ ಒಂದು ಯೂಟರ್ನ್ ಹಾಕೋಬಿಡೋಣ. ಸೊ ಇದು ಎಸ್ಕಾರ್ಟು ಮತ್ತು ಯಮಹಾ ಕೊಲಾಬ್ ಮಾಡಿ ಒಂದು ರಾಜದೂತ್ ಅನ್ನೋದು ಒಂದು ಗಾಡಿ ತಗೊಂಡ್ಬಂದ್ರು ಇಂಡಿಯಾಗೆ. ಅದು ಇಂಡಿಯಾಗೆ 350cc ಗಾಡಿ. ವೆರಿ ಪಾಪ್ಯುಲರ್ ಮಷೀನ್. ಅಂದರೆ ಇದು ಜಾಸ್ತಿ ಓಡಿದ್ದು ಮಲೇಷ್ಯಾ ಮತ್ತು ಸಿಂಗಾಪುರ್ ಅಂತ ಆ ಥರ ಜಾಗದಲ್ಲಿ ಫುಲ್ಲು ಪಾಪ್ಯುಲರ್ ಆಗಿರೋ ಗಾಡಿ. ಪ್ರೊಡಕ್ಷನ್ ಬಂದು 1985 ಸ್ಟಾರ್ಟ್ ಆಗಿ 2003 ಇಂಡಿಯಾದಲ್ಲಿ ಕ್ಲೋಸ್ ಆಗಿದ್ದು. ಅಂದರೆ 2005 ಗಂಟೆನೂ ಇತ್ತು. 5 ಆದಮೇಲೆ ಗೌರ್ಮೆಂಟ್ ಅಲ್ಲಿ ಸರ್ಕಾರ ಏನು ಮಾಡ್ತು, ಬ್ಯಾನ್ ಮಾಡ್ತು. ಟು ಸ್ಟಾಕ್ ಎಲ್ಲ ಗಾಡಿಗಳೆಲ್ಲ ಬ್ಯಾನ್ ಮಾಡ್ತು.
ಜೀವ ಹೆಂಗಂತೈತೆ ಅಂದ್ರೆ ಸ್ಪೀಡು ಎತ್ತುತ್ತಾ ಇದ್ರೆ ಗಾಡಿ ಚಮಕು. ಸೊ ಒಬ್ಬೊಬ್ರಿಗೆ ಒಂದೊಂದು ನಶೆ ಇರುತ್ತೆ. ಒಬ್ರಿಗೆ ಸಿಗರೆಟ್ ನಶೆ ಇರುತ್ತೆ, ಒಬ್ರಿಗೆ ಕುಡಿಯೋ ನಶೆ ಇರುತ್ತೆ, ಒಬ್ರಿಗೆ ಹುಡುಗಿರ್ ನಶೆ ಇರುತ್ತೆ. ಆದ್ರೆ ನನ್ನಂತ ಸಿಂಗರ್ಸ್ಗಳಿಗೆ ಗಾಡಿ ನಶೆ ಇರುತ್ತೆ. ಅದರಲ್ಲೂ ನನ್ನಂತ ಸೈಕೋಗಳಿಗೆ RX ನಶೆ ಇರುತ್ತೆ. ಆ ಸೌಂಡ್ ಕೇಳಿನೇ ನಶೆ ಬಿದ್ಬಿಡ್ತೀವಿ ನಾವು. ಏನಂತೀರಾ ಗುರು, ಸೀರಿಯಸ್ ಆಗಿ ಲಿಟರ್ಲಿ ನನಗಂತೂ ಯಾವುದೇ ಗಾಡಿ ಇಷ್ಟು ಮಜಾ ಕೊಟ್ಟಿಲ್ಲ. ಭಾರಿ ಬಾಂಬ್ ಮತ್ತೆ ಸೂಪರ್ ಆಗ್ಬಿಟ್ಟಿದ್ದೀನಿ ನಾನಂತೂ. ರಿಯಾಕ್ಷನ್ಸ್ ಇದೆಯಲ್ಲ ನಿಜವಲ್ಲೂ ಸೈಕೋ. ಓಕೆ, ಇದ್ರ ಸ್ಪೆಸಿಫಿಕ್ ಬಗ್ಗೆ ಹೇಳಬೇಕು ಅಂದರೆ ಗುರು, ಇಲ್ಲೇನು ನೋಡ್ತಾ ಇದೆಯಾ ನೀನು ಸ್ಪೆಸಿಫಿಕ್ಕು, ಇದು ಆ್ಯಕ್ಚುಲಿ 4 ಸ್ಪೀಡ್ ಗಾಡಿ. ಇವರು ಕನ್ವರ್ಟ್ ಮಾಡಿದ್ದಾರೆ, 4 ಸ್ಪೀಡಿಂದ 5 ಸ್ಪೀಡ್ಗೆ ಕನ್ವರ್ಟ್ ಮಾಡಿದ್ದಾರೆ. ಕಾರ್ಬೇಟ್ರು ಮತ್ತು ಕಾಯಿಲ್ ಏನಿದೆ ಎಲ್ಲ ಪರ್ಫಾರ್ಮೆನ್ಸು ಇರೋವಂಥದ್ದೇ. RPM ನೋಡಿದ್ರು ಇನ್ನೂ ವರ್ಕ್ ಆಗ್ತಾ ಇದೆ. ಎಲ್ಲ ಆಲ್ಮೋಸ್ಟ್ ಇದೆಲ್ಲ ವರ್ಕ್ ಆಗುತ್ತೆ ನೋಡಿ. ಇಂಡಿಕೇಟ್ರ್ ವರ್ಕ್ ಆಗ್ತಾ ಇದೆ, ನ್ಯೂಟ್ರಲ್ ವರ್ಕ್ ಆಗುತ್ತೆ, ಹೈ ಬೀಮ್ಸು ವರ್ಕ್ ಆಗುತ್ತೆ. ನಿಜವಲ್ಲೂ ಅಲ್ಲಿ ಇರೋದು ಎಷ್ಟು ಹತ್ರ ನಾನೊಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನಾನೇನೋ ರೈಸ್ ಮಾಡ್ತೀನಿ ಅಂದರೆ ಅಲ್ಲಿವರೆಗೂ ಕೇಳಿಸ್ತದೆ ಗಾಡಿ. ಆ ಥರ ಐತೆ. ಇನ್ನು ಗ್ಲಾಸಲ್ಲಿ ಸ್ವಲ್ಪ ಸೂಪರ್. ಏನು ಹೇಳ್ತೀರಾ, ಇಟ್ಸ್ ದ ಮಷೀನ್. ಇದು ಗುರು ಮಷೀನು. ಬಾಯ್ಸ್ ಎಲ್ಲ ತಿರುಗಿ ನೋಡ್ತಾ ಇದ್ದಾರೆ. ಅಂಕಲ್ ಹೆಲ್ಮೆಟ್ ಹಾಕಿದ್ರು ಕೂಡ ನಮ್ಮನ್ನು ನೋಡ್ತಾರಲ್ರಿ. ಯಾಕೆ ಬಾಯ್ಸ್ ಹೆದರ್ಕೊಂಡ್ರ? ಬರ್ತಾ ಇರೋದು ಯಾವ್ದು ಹೇಳ್ರಿ? ಮೈಲೇಜ್ RX ಇಟ್ಟಿರೋರು ಯಾವತ್ತೂ ಮೈಲೇಜ್ ಎಕ್ಸೆಪ್ಟ್ ಮಾಡಲ್ಲ.